ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡದೆ ನೀವು ಫೋನನ್ನು ಖರೀದಿ ಮಾಡೋದಕ್ಕೆ ಹೋಗ್ಬೇಡಿ. ನನ್ನ 3 ಫ್ರೆಂಡ್ಸ್ಗಳು ಫೋನನ್ನು ಕಂಪೇರ್ ಮಾಡ್ತಾ ಇದ್ರು. ಅವ್ರಿಗೆ ನಾನು ಹೇಳಿದ್ದೆ, ಮೊದಲನೇದಾಗಿ ನಾವು ನಥಿಂಗ್ ಫೋನ್ 4A ವರ್ಸಸ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ A36 5G ಫೋನನ್ನು ನಾವು ಫ್ಲಿಪ್ಕಾರ್ಟಲ್ಲಿ ಸ್ಪೆಕ್ಸನ್ನು ಕಂಪೇರ್ ಮಾಡಿ ನೋಡಿದ್ರೆ ನಥಿಂಗ್ ಫೋನ್ 4A ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದು ನಮಗೆ ಕ್ಲಿಯರ್ಲಿ 100% ವ್ಯಾಲ್ಯೂ ಕೊಡುತ್ತೆ. ಇದರಲ್ಲಿ 120 Hz AMOLED ಡಿಸ್ಪ್ಲೇ ಇರುತ್ತೆ. ಸೊ ಅದರಿಂದ ನೀವು ಸ್ಮೂತಾಗಿ ನೀವು ಸ್ಕ್ರೋಲ್ನ ಮಾಡ್ಬೋದು ಮತ್ತು ನಿಮಗೆ ಬೆಟರ್ ಒಂದು ವೀವಿಂಗು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಇದರಲ್ಲಿ ಬೆಟರ್ ಪ್ರೊಸೆಸರು ಕೂಡ ಇರುತ್ತೆ. ಸೊ ಇದರಿಂದ ನೀವು ಗೇಮ್ಸ್ಗಳನ್ನ ನೀವು ಆರಾಮಾಗಿ ಸ್ಮೂತಾಗಿ ಆಡ್ಬೋದು ಮತ್ತು ನಿಮಗೆ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಇದರಲ್ಲಿ ಪೆರಿಸ್ಕೋಪ್ ಲೆನ್ಸ್ ಮತ್ತೆ ಗ್ಲೈಫ್ ಡಿಸೈನ್ ಇರೋದ್ರಿಂದ ಇದು ನಿಮಗೆ ಪ್ರೀಮಿಯಂ ಫೀಲ್ ಅನ್ನ ನಿಮಗೆ ಕೊಡುತ್ತೆ. ಆದರೆ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A36 5G ಫೋನಲ್ಲಿ ನಿಮಗೆ ಬೇಸಿಕ್ ಫೀಚರ್ಸ್ಗಳು ನಿಮಗೆ ಸಿಗುತ್ತೆ ಅದೇ ಪ್ರೈಸ್ ಅಲ್ಲಿ. ಸೊ ಕಂಪೇರ್ ಮಾಡಿ ನೋಡ್ತು ಅಂತಂದ್ರೆ ಸೊ ನಥಿಂಗ್ ಫೋನ್ 4A ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಇನ್ನು ಸೆಕೆಂಡ್ ಫೋನ್ Vivo T5X ವರ್ಸಸ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ A17 5G ಫೋನ್ ಅನ್ನು ನಾವು ಕಂಪೇರ್ ಮಾಡಿ ನೋಡ್ತು ಅಂತಂದ್ರೆ Vivo T5X ಅಲ್ಲಿ ನಿಮಗೆ 7200 mAh ಬ್ಯಾಟರಿ ಇರುತ್ತೆ. ಸೊ ಇದರಲ್ಲಿ ನಿಮಗೆ 1.5 ದಿನದಿಂದ 2 ದಿನ ತನಕ ನಿಮಗೆ ಬ್ಯಾಟರಿ ಬ್ಯಾಕಪ್ ನಿಮಗೆ ಸಿಗುತ್ತೆ. ಇದರಲ್ಲಿ ನಿಮಗೆ ಎಫಿಷಿಯಂಟ್ ಪ್ರೊಸೆಸರ್ ಇರುತ್ತೆ. ಇದರಿಂದ ನಿಮಗೆ ಸ್ಟೇಬಲ್ ಒಂದು ಪರ್ಫಾರ್ಮೆನ್ಸ್ ನಿಮಗೆ ಸಿಗುತ್ತೆ ಅಂಡ್ ಅದ್ರ ಜೊತೆಗೆ ಹೀಟಿಂಗು ಕೂಡ ಇದರಲ್ಲಿ ತುಂಬಾ ಕಡಿಮೆ ಇರುತ್ತೆ. ಇದರಲ್ಲಿ ಬೆಟರ್ ಆಪ್ಟಿಮೈಸೇಷನ್ ಇರೋದ್ರಿಂದ ನಿಮಗೆ ಸ್ಮೂತ್ಲಿ ನೀವು ಡೈಲಿ ಯೂಸೇಜ್ಗೆ ಯೂಸ್ ಮಾಡಬಹುದು. A17 ಅಲ್ಲಿ ಬ್ಯಾಟರಿ ಸ್ಮಾಲ್ ಇದೆ ಅದೇ ಪ್ರೈಸ್ ಅಲ್ಲಿ, ಆದ್ರೆ ನಿಮಗೆ ಒಂದು ಒಳ್ಳೆ ಬ್ಯಾಟರಿ ಬ್ಯಾಕಪ್ ಅಂಡ್ ಅದ್ರ ಜೊತೆಗೆ ಲಾಂಗ್ ಯೂಸೇಜ್ ಬೇಕು ಅಂತಂದ್ರೆ ಸೊ ನಿಮಗೆ Vivo T5X ಫೋನು ಬೆಸ್ಟ್ ಅಂತ ಹೇಳ್ಬೋದು. ಇದರಿಂದಲೇ ನಾನು ಯಾವಾಗಲೂ ಹೇಳೋದು, ಫ್ಲಿಪ್ಕಾರ್ಟ್ನಲ್ಲಿ ಜಸ್ಟ್ ಫೋನ್ ತಗೊಳ್ತೀರಾ ಅಂತಂದ್ರೆ ಅದು ಜಸ್ಟ್ ಬೈಯಿಂಗ್ ಅಲ್ಲ. ಸೊ ಇಲ್ಲಿ ನಿಮಗೆ ಬೆಟರ್ ಸ್ಪೆಕ್ಸ್ ಅಟ್ ಬೆಟರ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಒಳ್ಳೆ ಎಕ್ಸ್ಚೇಂಜ್ ವ್ಯಾಲ್ಯೂ ಅಲ್ಲೂ ಕೂಡ ಸಿಗುತ್ತೆ. ನೋ ಕಾಸ್ಟ್ EMI ಇರುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ ಬ್ಯಾಂಕ್ ಆಫರ್ಸ್ಗಳು ಮತ್ತೆ ನ್ಯೂ ಯೂಸರ್ ಡೀಲ್ಸ್ಗಳು ಕೂಡ ಇರುತ್ತೆ. ಇದರಿಂದ ನೀವು ಕಂಪ್ಲೀಟ್ಲಿ ಮನಿನ ಸೇವ್ ಮಾಡಬಹುದು. ಹಾಗಾದ್ರೆ ಫ್ಲಿಪ್ಕಾರ್ಟ್ಗೆ ಹೋಗಿ ಈ ಒಂದು ಮಾಡೆಲ್ಸ್ಗಳನ್ನ ಸರ್ಚ್ ಮಾಡಿ ಕಂಪೇರ್ ಮಾಡಿ ಸ್ಮಾರ್ಟ್ ಆಗಿ ಬೈ ಮಾಡಿ.